MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹೈಕಮಾಂಡ್ ಟೇಬಲ್ ಮೇಲೆ CM ಕುರ್ಚಿಯ ಫೈಲ್ ಇದೆ. ಯಾವ ನಿರ್ಧಾರಕ್ಕೆ ಬರ್ತಾರೆ, ಕ್ಲೈಮ್ಯಾಕ್ಸ್ ಏನಾಗುತ್ತೆ, ಇದ್ರ ಬಗ್ಗೆ ದೊಡ್ಡ ಚರ್ಚೆ ಶುರು ಆಗಿದೆ. ಆದರೆ ಕ್ಲೈಮ್ಯಾಕ್ಸ್ ಏನು ಅನ್ನುವಂಥದ್ದು ಇನ್ನೂ ಸಸ್ಪೆನ್ಸ್ ಆಗಿದೆ. ನಾಯಕತ್ವದ ಕಗ್ಗಂಟನ್ನು ಅಷ್ಟು ಸುಲಭವಾಗಿ ಬಿಡಿಸಲಿಕ್ಕೆ ಸಾಧ್ಯನಾ? ಒಂದು ಕಡೆಗೆ DK ಶಿವಕುಮಾರ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ಈಗ ಎಲ್ಲ ನಾಯಕರ ವಿಶ್ವಾಸವನ್ನು ಗಳಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಹೈಕಮಾಂಡ್ ಟೇಬಲ್ ಮೇಲೆ CM ಫೈಲ್ ಇದೆ. ಯಾವ ನಿರ್ಧಾರಕ್ಕೆ ಬರಬಹುದು? ಹೀಗಾಗಿಯೇ ಪವರ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿ ಇದರ ಬಗ್ಗೆ ಸಂಪೂರ್ಣ ರಿಪೋರ್ಟ್ ತರಿಸ್ಕೊಂಡಿದ್ದಾರೆ. ಯಾವ್ಯಾವ ಜಾತಿ ಜನಾಂಗ ಅದನ್ನು 7 ಜನ ಪ್ರತಿನಿಧಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರನ್ನ ಕೂಡಿಸಿದ್ರೆ ಏನಾಗುತ್ತೆ, DK ಶಿವಕುಮಾರ್ ಅವ್ರನ್ನ ಕೂಡಿಸಿದ್ರೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ. ಯಾಕಂದರೆ ಅವ್ರಿಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರನ್ನ ಇಳಿಸೋದು ಅಷ್ಟು ಸುಲಭ ಅಲ್ಲ, DK ಅವ್ರನ್ನ ಕೂರಿಸೋದು ಅಷ್ಟು ಸುಲಭ ಅಲ್ಲ ಅಂತ. ಏನೇನು ಆಗಬಹುದು ಇದೆಲ್ಲದರ ಬಗ್ಗೆನೂ ಕೂಡ ಅವರು ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಏನಾದರೂ ಒಂದು ನಿರ್ಧಾರಕ್ಕೆ ಬರಲೇಬೇಕಲ್ಲ. ಬರಲಿಲ್ಲ ಅಂದರೆ ಯಾರು ಯಾವ ದಾರಿ ಹಿಡಿತಾರೆ ಹೇಳೋಕ್ಕಾಗಲ್ಲ. DK ಶಿವಕುಮಾರ್ ಇಲ್ಲಿ ತನಕ ಸುಮ್ಮನಿದ್ದಾರೆ, ಮೇಲಿಂದ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ. ನಾಳೆ ಯಾವ ನಿರ್ಧಾರಕ್ಕೆ ಬೇಕಾದರೂ ಬಂದುಬಿಡ್ಬೋದು. ಹಂಗೇನಾದರೂ ಆದರೆ ಗತಿ ಏನು? ರಾಜಸ್ಥಾನದಲ್ಲಿ ಏನಾಗಿದೆ ನೋಡಿದ್ದೀವಿ ನಾವು. ಇದೇ ರೀತಿಯ ಸ್ಥಿತಿ ಬೇರೆ ರಾಜ್ಯಗಳಲ್ಲಿ ಆಗಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಹೀಗಾಗಿ ಅಳೆದು ತೂಗಿ ನಿರ್ಧಾರಕ್ಕೆ ಬರಬೇಕು. ನಿರ್ಧಾರವನ್ನು ನಾವು ನಿಧಾನಕ್ಕೆ ತಗೋತೀವಿ ಅಂತಂದ್ರೆ ಆಗಲ್ಲ. ಕೆಲವೊಂದು ಕಡೆಗೆ ನಿಧಾನ ಎಷ್ಟು ಮುಖ್ಯ ಅಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಅವಸರವೂ ಕೂಡ ಅಷ್ಟೇ ಮುಖ್ಯ. ಸೊ ಹೀಗಾಗಿ ಅಳೆದು ತೂಗಿ ನಿರ್ಧಾರಕ್ಕೆ ಬರಬೇಕು. ಆದರೆ DK ಶಿವಕುಮಾರ್ ಮೇಲಿಂದ ಮೇಲೆ ಅವರಿಗೆ ಕರೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಅವರು ರಿಪ್ಲೈ ಕೂಡ ಕೊಟ್ಟಿದ್ದಾರೆ, ಪ್ಲೀಸ್ ವೇಟ್, ವಿಲ್ ಕಾಲ್ ಯು ಅಂತ. DK ಶಿವಕುಮಾರ್ಗೆ ರಾಹುಲ್ ಗಾಂಧಿ ಮೆಸೇಜ್ ಕಳಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ DK ಶಿವಕುಮಾರ್ ನಿರಂತರವಾಗಿ ಕಾಲ್ ಮಾಡ್ತಾ ಇದ್ದಾರೆ, ಮೆಸೇಜ್ ಮಾಡ್ತಾ ಇದ್ದಾರೆ, ನಿರಂತರ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಪ್ಲೀಸ್ ವೇಟ್, ವಿಲ್ ಕಾಲ್ ಯು ಅಂತ DK ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿ ಮೆಸೇಜ್ ಹಾಕಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾವುದಾದ್ರೂ ನಿರ್ಧಾರಕ್ಕೆ ಬರಲೇಬೇಕಲ್ಲ. ಎಷ್ಟು ದಿವಸ ಅಂತ ಹಿಂಜಿತೀರಿ? ಎಷ್ಟು ದಿವಸ ಅಂತ ಎಳಿಲಿಕ್ಕೆ ಸಾಧ್ಯ? ಯಾವುದಾದ್ರೂ ಒಂದು ತೀರ್ಮಾನಕ್ಕೆ ಬರಲೇಬೇಕು. ಒಳಗಿಂದೊಳಗೆ ಚಟುವಟಿಕೆಗಳು ಬಹಳ ತೀವ್ರಗೊಳ್ತಾ ಇವೆ. ಇಂಥ ಸಂದರ್ಭದಲ್ಲಿ ನಿಧಾನಗತಿಯನ್ನು ಅನುಸರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರಿಗೆ ಯಾವ್ಯಾವ ಸಂದೇಶ ರವಾನೆ ಆಗಬೇಕು ಅಂದರೆ ನಾಳೆನೇ ಮುಖ್ಯಮಂತ್ರಿ ಬದಲಾಗಬೇಕು ಅಂತ ಅಲ್ಲ. ಯಾರ್ಯಾರಿಗೆ ಯಾವ್ಯಾವ ಸಂದೇಶ ರವಾನೆ ಆಗಬೇಕು ಆ ಸಂದೇಶ ರವಾನೆ ಆಗಬೇಕು. ಆ ಪ್ರಯತ್ನವನ್ನು ರಾಹುಲ್ ಮಾಡ್ತಾ ಇದ್ದಾರೆ. ಒಬ್ಬರಾದ್ಮೇಲೆ ಒಬ್ಬ ನಾಯಕರ ಜೊತೆಗೆ DK ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಮಾತುಕತೆ ಆಯಿತು, ಜಮೀರ್ ಅಹಮದ್ ಖಾನ್ ಜೊತೆಗೆ ಆಯಿತು. ಹೀಗೆ ಸಾಲು ಸಾಲು ಸಚಿವರ ಜೊತೆಗೆ DK ಶಿವಕುಮಾರ್ ಚರ್ಚೆ ಮಾಡ್ತಾ ಇದ್ದಾರೆ. ತಡರಾತ್ರಿ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ರಹಸ್ಯ ಮಾತುಕತೆ ಮಾಡಿದ್ದಾರೆ. ಮೊನ್ನೆ ಜಾರ್ಜ್ ಅವ್ರ ಜೊತೆಗೆ ಮಾತುಕತೆ ಆಯಿತು, ಅದಾದಮೇಲೆ ಜಮೀರ್ ಅಹಮದ್ ಖಾನ್ ಜೊತೆ ಮಾತುಕತೆ ಆಯಿತು. ಈಗ ಸತೀಶ್ ಅವರ ಜೊತೆಗೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಣದಲ್ಲಿರುವಂಥವರು. ಇದರ ಪರಿಣಾಮ ಏನಪ್ಪ ಅಂತಂದರೆ ಡಿನ್ನರ್ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ. ಜಾರ್ಜ್ ಆಯಿತು, ಜಮೀರ್ ಅಹಮದ್ ಖಾನ್ ಆಯಿತು, ಈಗ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಇಬ್ಬರು ಒಟ್ಟೊಟ್ಟಿಗೆ ಕೆಲಸ ಮಾಡೋಣ. ಇದು DK ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿರುವಂಥ ಮಾತು. ಒಟ್ಟೊಟ್ಟಿಗೆ ಕೆಲಸ ಮಾಡೋಣ, ದಯವಿಟ್ಟು ನನ್ನ ಜೊತೆಗೆ ಸಹಕರಿಸಿ. ಸತೀಶ್ ಜಾರಕಿಹೊಳಿ ಆರಂಭದಿಂದಲೂ ಕೂಡ ಒಂದು ಲೆಕ್ಕದಲ್ಲಿ ಅಂತರ ಕಾದ್ಕೊಂಡಿದ್ದಾರೆ ಇವ್ರ ಜೊತೆಗೆ. ಅವರ
ಸೋದರನಿಗೂ ಡಿ ಕೆಗೂ ಇರುವಂಥ ಆ ಸಂಬಂಧ ಹಳಸಲಾಗಿರುವಂಥ ರೀತಿ, ಇವತ್ತು ರಮೇಶ್ ಜಾರಕಿಹೊಳಿ ಈ ಮಟ್ಟಕ್ಕೆ ಬರೋಕ್ಕೆ ಡಿ ಕೆನೇ ಕಾರಣ ಅನ್ನುವಂಥ ಮನೋಭಾವನೆ ಈ ಜಾರಕಿಹೊಳಿ ಕುಟುಂಬಕ್ಕಿದೆ. ಅದಾದ ಮೇಲೆ ಒಬ್ಬರಾದ ನಂತರ ಒಬ್ಬರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ಇವೆಲ್ಲವೂ ಕೂಡ ಈಗ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹೀಗೆ ಬಿಟ್ಟರೆ ಆಗಲ್ಲ, ಎಲ್ಲರನ್ನೂ ಕೂಡ ಮನವೊಲಿಸಬೇಕು. ಹೀಗಾಗಿ ಡಿ ಕೆ ಶಿವಕುಮಾರ್ ನಾಯಕರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದಾರೆ. ಮೊನ್ನೆ ಜಾರ್ಜ್ ಜೊತೆ ಮಾತುಕತೆ ಆಯಿತು. ಅದಾದಮೇಲೆ ಜಮೀರ್ ಅಹಮದ್ ಖಾನ್, ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿಯವರ ಜೊತೆಗೆ ಮಾತು. ನನ್ನ ಜೊತೆಗೆ ನಿಲ್ಲಿ, ನನಗೆ ಬೆಂಬಲ ಕೊಡಿ, ಒಟ್ಟುಟಿ ಕೆಲಸ ಮಾಡೋಣ, ನಿಮ್ಮ ಸಹಕಾರ ನನಗೆ ಬೇಕೇ ಬೇಕು. ಸತೀಶ್ ಜಾರಕಿಹೊಳಿ ಎದುರುಗಡೆಗೆ ಆಫರ್ ಕೂಡ ಇಟ್ಟಿದ್ದರಂತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ DCM ಕೂಡ ಆಗಬಹುದು ಅನ್ನುವಂಥದ್ದು. DCM DK ಸಲಹೆಯನ್ನು ಸತೀಶ್ ಒಪ್ಕೊಂಡಿದ್ದಾರಾ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರನ್ನ ಬಿಟ್ಟು ಬರೋಕ್ಕೆ ನಮಗೆ ಆಗಲ್ಲ, ಆದರೆ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತ. ಹೈಕಮಾಂಡ್ ನಿರ್ಣಯ ಮಾಡಲಿ, ನೋಡೋಣ ಅಂತ ಹೇಳಿದಾರಂತೆ ಸತೀಶ್ ಜಾರಕಿಹೊಳಿ. ನಾವು ಯಾರನ್ನೂ CM ಮಾಡಿ ಅಂತ ಅಂದಿಲ್ಲ. ತಕ್ಷಣಕ್ಕೇನೆ ಸಿದ್ದರಾಮಯ್ಯವ್ರನ್ನ ಬಿಟ್ಟು ಬರೋಕ್ಕಾಗಲ್ಲ, ಆದರೆ ಹೈಕಮಾಂಡೇ ತೀರ್ಮಾನಕ್ಕೆ ಬಂತು ಅಂತಂದರೆ ನಾವು ನಿಮ್ಮ ಜೊತೆಗಿರ್ತೀವಿ. ಸತೀಶ್ ಜಾರಕಿಹೊಳಿಯವ್ರ ಜೊತೆಗೆ ಯಾರ ಜೊತೆಗಾದರೂ ಮಾತಾಡ್ಬೋದು. ಸತೀಶ್ ಜಾರಕಿಹೊಳಿಯವ್ರ ಜೊತೆ ಮಾತಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ನೀವು 10 ಪ್ರಶ್ನೆ ಕೇಳಿ, ಅವ್ರು ಹೇಳೋ ಉತ್ತರನೇ ಹೇಳೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ಏನಂದರೆ ನೋಡೋಣ, ಏನಾಗುತ್ತೆ ನೋಡೋಣ, ಕಾದು ನೋಡೋಣ, ಹೈಕಮಾಂಡ್ ಹತ್ರ ಇದೆ ಇದೆಲ್ಲದೂ ಕೂಡ, ಅವ್ರ ನಿರ್ಧಾರಕ್ಕೆ ಬರಲಿ ನೋಡೋಣ, ಇದೇ ರೀತಿ ಅವ್ರು ಮಾತಾಡ್ತಾರೆ. ಭಾಳ ಕೂಲಾಗಿರುವಂಥ ವ್ಯಕ್ತಿ, ಒಳಗಡೆ ಮನಸ್ಸಲ್ಲಿ ಏನಿರುತ್ತೆ ಅಂತ ಆಳಲಿಕ್ಕೆ ಸಾಧ್ಯವೇ ಇಲ್ಲ. ಎಸ್, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಹರೀಶ್ ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಮೊದಲು ಪ್ರಸನ್ನ ಅವ್ರ ಜೊತೆ ಶುರು ಮಾಡ್ತಾ ಇದ್ದೀನಿ. ಪ್ರಸನ್ನ, ನೋಡ್ತಾ ಇದ್ದೀನಿ ಏನು ಅಂತಂದರೆ, ಒಂದು ಕಡೆಗೆ ಈಗ ಏನಾದರೂ ನಿರ್ಧಾರಕ್ಕೆ ಬರಲೇಬೇಕು ಅಂಥ ಒತ್ತಡದಲ್ಲಿ ಹೈಕಮಾಂಡ್ ಇರುವಂಥದ್ದು. ಯಾಕಂದರೆ ಇನ್ನೂ ನಿಧಾನ ಮಾಡಿದ್ರೆ ಆಗಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನಿಧಾನವೇ ಪ್ರಧಾನ, ನಿಜ. ಆದರೆ ಎಲ್ಲ ಸಂದರ್ಭಗಳಲ್ಲೂ ಅಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಧಾನಕ್ಕೂ ನಿಧನಕ್ಕೂ ಅಂತ ವ್ಯತ್ಯಾಸ ಎಲ್ಲ. ಒಂದು ಸಣ್ಣ ದೀರ್ಘ ಕಟ್ ಮಾಡಿಬಿಟ್ರೆ ಆ ನಿಧಾನ ಅನ್ನುವಂಥದ್ದು ನಿಧನ ಆಗೋಗ್ಬಿಡುತ್ತೆ. ಹೀಗಾಗೇನು ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ಬೇಗನೆ ನಿರ್ಧಾರಕ್ಕೆ ಬರಬೇಕು. ಅಂಥ ಒಂದು ತರಾತೂರಿನಲ್ಲಿ ಈಗ ಹೈಕಮಾಂಡ್ ಇದೆ. ಅಟ್ಲೀಸ್ಟ್ ಏನು ಅಂದರೆ ನಾಳೆನೇ ಬದಲಾಗ್ಬಿಡಬೇಕು ಅಂತಲ್ಲ, ಸಂದೇಶ ಏನಿದೆ ಆ ಸಂದೇಶವನ್ನು ಸ್ಪಷ್ಟವಾಗಿ ರವಾನಿಸಲೇಬೇಕು ಅನ್ನುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಡಿ ಕೆ ಅವರ ಕಾರ್ಯತಂತ್ರ ಕೂಡ ಶುರುವಾಗಿದೆ. ಒಬ್ಬರಾದ ಮೇಲೆ ಒಬ್ಬರು ನಾಯಕರು, ಜಾರ್ಜ್ ಆಯಿತು, ಇನ್ನು ಜಮೀರ್ ಅಹಮದ್ ಖಾನ್ ಆಯಿತು, ಈಗ ಸತೀಶ್ ಜಾರಕಿಹೊಳಿ ಅವರ ಜೊತೆಗೂ ಕೂಡ ನಿನ್ನೆ ತಡರಾತ್ರಿ ಮಾತುಕತೆ ಮಾಡಿದ್ದಾರೆ. ಎಲ್ಲರನ್ನೂ ಕೂಡ ಒಲಿಸಿಕೊಳ್ಳುವಂಥ ಪ್ರಯತ್ನವನ್ನು ಈಗ DK ಶುರು ಮಾಡಿದ್ದಾರೆ. ಏನು ನಡೀತಾ ಇದೆ? ಹೈಕಮಾಂಡ್ ನಾಯಕರು ಕರ್ನಾಟಕದಲ್ಲಿ ಏನಾಗ್ತಿದೆ ಸುಮ್ಮನೆ ಕೂತು ನೋಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಒಂದು ಇತ್ಯರ್ಥ ಮಾಡಬೇಕಂತ ಒಂದು ಅನಿವಾರ್ಯ ಪರಿಸ್ಥಿತಿ ನಿಧಾನಕ್ಕೆ ಸೃಷ್ಟಿಯಾಗ್ತಾ ಇದೆ. ಮತ್ತು ಇದೆಲ್ಲವನ್ನೂ ಕೂಡ ಮಾಡಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಮಾತ್ರ. ರಾಹುಲ್ ಗಾಂಧಿಯಿಂದಲೇ ಇದೆಲ್ಲವೂ ಕೂಡ ಬಗೆಹರಿಬೇಕು ಅನ್ನುವಂತಹ ದೃಷ್ಟಿಯಿಂದ ಇದೀಗ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಮತ್ತು ಇಲ್ಲಿ DK ಶಿವಕುಮಾರ್ ಅವರ ನಡೆ ಅತ್ಯಂತ ಪ್ರಮುಖ ಆಗುತ್ತೆ. ಇಷ್ಟು ದಿನಗಳ ಕಾಲ ತಾನು ಒಬ್ಬನೇ ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಂಥ DK ಶಿವಕುಮಾರ್ ಅವರು ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯುವಂಥ ಪ್ರಯತ್ನಗಳನ್ನ ಮಾಡಿದ್ದಾರೆ. ಮತ್ತು ಸಿದ್ದರಾಮಯ್ಯನವರ ಜೊತೆ ಯಾರು ಅತ್ಯಾಪ್ತರೋ ಅಂಥವ್ರನ್ನ ತನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಮೂಲಕ ಮಾತ್ರ ಕಾರ್ಯ ಸಾಧ್ಯ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಂಡಂತೆ ಕಾಣ್ತಾ ಇದೆ. ಈ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರನ್ನ ನಿನ್ನೆ ತಡರಾತ್ರಿ ಸುಮಾರು 1-1.5 ಗಂಟೆಗೂ ಹೆಚ್ಚು ಕಾಲ DK ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಅಲ್ಲಿ ಕೊಡುಕೊಳ್ಳುವಿಕೆಯ ಎಲ್ಲ ಮಾತುಗಳು ಕೂಡ ಬಂದಿದ್ದಾವೆ. ಯಾಕೆಂದ್ರೆ ಹಿಂದೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಾರ್ಯಾಧ್ಯಕ್ಷರಾಗಿ DK ಶಿವಕುಮಾರ್ ಅವರ ಜೊತೆ ಕೆಲಸ ಮಾಡಿದಂಥವ್ರು. ಮತ್ತು DK ಶಿವಕುಮಾರ್ ಅವರು ಮುಂದಿನ ಚುನಾವಣೆಯನ್ನ ಫೇಸ್ ಮಾಡಬೇಕು ಅಂತಂದ್ರೆ ಅದು ಒಬ್ಬಂಟಿಯಾಗಿ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಬಹುತೇಕ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಉತ್ತರ ಕರ್ನಾಟಕ ಭಾಗದ ಒಂದು ಪ್ರಬಲ ಸಮುದಾಯ, ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನ ಜೊತೆಯಲ್ಲಿ ಇಟ್ಕೊಂಡು ಹೋಗ್ಬೇಕು. ಮತ್ತು ಈ ತರದ ಲೆಕ್ಕಾಚಾರಗಳು ಹಾಕೊಂಡ್ರೆ ಮಾತ್ರ ಸಿದ್ದರಾಮಯ್ಯನವರ ಜೊತೆಗೆ ಯಾರು ಅವರ ಶಕ್ತಿಯನ್ನ ಬಲವನ್ನ ಪಡಿಸಿದ್ರು ಅಂಥವ್ರನ್ನ ತಾನು
ಎಲ್ಲವನ್ನೂ ಕೂಡ ವಿಶ್ವಾಸಕ್ಕೆ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರ ನಡೆ ಅತ್ಯಂತ ಮಹತ್ವದ್ದು. ಹಾಗಂತ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಎಲ್ಲ ಮಾತಿಗೆ ತಲೆ ಆಡಿಸಿದಾರ? ಖಂಡಿತವಾಗ್ಲೂ ಕೂಡ ಇಲ್ಲ. ಸಿದ್ದರಾಮಯ್ಯನವರ ಜೊತೆಗೆ ತಾವು ಯಾಕಿದೀವಿ ಅನ್ನುವಂಥದ್ದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಥ ಮಾಡಿಸುವಂತ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡಿದ್ದಾರೆ. ಮತ್ತು ಏಕಾಏಕಿ ಸಿದ್ದರಾಮಯ್ಯನವರ ತಂಡವನ್ನ ಬಿಟ್ಟು ಅಥವಾ ಅವರ ಜೊತೆಗೆ ಇರುವಂತಹ ಒಂದು ಕಾಸ್ಟ್ ಕಾಂಬಿನೇಷನ್ ಇರ್ಬೋದು, ಲೆಕ್ಕಾಚಾರಗಳಿರ್ಬೋದು, ಅದನ್ನ ಹೊರತುಪಡಿಸಿ ಅದನ್ನ ಧಿಕ್ಕರಿಸಿ ಸತೀಶ್ ಜಾರಕಿಹೊಳಿ ಆಗಲಿ ಬೇರೆ ನಾಯಕರಾಗ್ಲಿ ಬರೋದಕ್ಕೆ ಸಾಧ್ಯವಿಲ್ಲ. ಇದನ್ನ ಹೈಕಮಾಂಡ್ ಹೇಳಬೇಕಾಗುತ್ತೆ. ಹೈಕಮಾಂಡ್ ಕೂತು ಒಂದು ನಿರ್ಣಯವನ್ನ ಮಾಡಿದ್ರೆ ಮಾತ್ರ ತಾವೆಲ್ಲರೂ ಕೂಡ ಬೆಂಬಲಿಸಬಹುದು ಅನ್ನುವಂತ ರೀತಿಯ ಪರೋಕ್ಷ ಧಾಟಿಯ ಮಾತುಗಳನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರಿಗೆ ಬಿಟ್ಟುಕೊಡುವಂಥದ್ದು ಮತ್ತು ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡೋ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಇದು ಕೇವಲ ಬೆಂಗಳೂರಿನಲ್ಲಿ ಕೂತು ಆಗ್ಬೇಕಂತ ಚರ್ಚೆ ಅಲ್ಲ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಇತ್ಯರ್ಥ ಮಾಡಬೇಕಂತ ವಿಷಯ. ರಾಹುಲ್ ಗಾಂಧಿ ಅವರಿಗೆ ಇಲ್ಲಿನ ಕರ್ನಾಟಕದ ಕಾಸ್ಟ್ ಕಾಂಬಿನೇಷನ್ ಏನು, ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಯಾರಿಗೆ ಪ್ರಾತಿನಿಧ್ಯವನ್ನ ಕೊಟ್ರೆ ಒಳ್ಳೇದು ಅನ್ನುವಂಥದ್ದನ್ನ ಲೆಕ್ಕಾಚಾರ ಹಾಕಿ ನಿರ್ಣಯವನ್ನ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಮುಂದಿನ ಚುನಾವಣೆಯ ದೃಷ್ಟಿಯಲ್ಲಿ ಕೇವಲ ಒಂದು ಮೇಲ್ವರ್ಗದ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ರೆ ಎಲ್ಲ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದು ಯಾರು? ಡಿ ಕೆ ಶಿವಕುಮಾರ್ ಅವರಿಗೆ ನಿಜ ಅವರು ಕೂತಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ, ಒಪ್ಕೊಳ್ಳೋಣ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅವರ ಒಂದು ಇಮೇಜ್ ಅನ್ನ ಬಿಲ್ಡಪ್ ಮಾಡ್ಕೊಳ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ಇದೆ. ಅದಕ್ಕೆ ನಾಯಕರ ಸಾಥ್ ಬೇಕಾಗಿದೆ. ಕೇವಲ ಒಬ್ಬಂಟಿಯಾಗಿ ತಾನು ಎಲ್ಲವನ್ನೂ ಅಚೀವ್ ಮಾಡ್ತೀನಿ ಅಂತ ಹೊರಟ್ರೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಅದು ಕಲ್ಲು ಮುಳ್ಳಿನ ಹಾದಿ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಇದೀಗ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಒಂದು ಕಡೆ KJ ಜಾರ್ಜ್ ಆಯ್ತು, HC ಮಹದೇವಪ್ಪ ಅವ್ರ ಜೊತೆ ಮಾತುಕತೆ ಮಾಡಿದ್ದಾಯ್ತು, ಜಮೀರ್ ಅಹಮದ್ ಖಾನ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಆಯ್ತು. ಇದೀಗ ಪ್ರಬಲ ನಾಯಕ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಮತ್ತು ಹೈಕಮಾಂಡ್ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಎಲ್ಲವನ್ನೂ ಒಪ್ಕೊಳ್ತಾರೆ. ಸಿದ್ದರಾಮಯ್ಯನವರು ಅವರ ಜೊತೆಗೆ ಇದ್ದಂತಹ ಉಳಿದಂತಹ ನಾಯಕರೇ ಇದೀಗ ಸಿದ್ದರಾಮಯ್ಯನವರಿಗೆ ಬಲವನ್ನ ತುಂಬಿದ್ದಂಥದ್ದು. ಅಂತ ನಾಯಕರು ತನ್ನ ಜೊತೆಗಿದ್ರೆ ಎಲ್ಲೋ ಒಂದ್ ಕಡೆ ತನ್ನ ಹಾದಿ ಸುಗಮ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಯೋಚನೆ ಮಾಡಿದಂತೆ ಕಾಣ್ತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ನಡೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇರುವಂತಹ ಗೊಂದಲಗಳನ್ನ ಸ್ವಲ್ಪ ಮಟ್ಟಿಗೆ ತಿಳಿ ಮಾಡಬಹುದು. ಇಲ್ಲದೆ ಹೋದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮತ್ತೊಂದಷ್ಟು MLAಗಳ ಜೊತೆ ಕಟ್ಟಿಕೊಂಡು ಇನ್ನೊಂದು ಡಿನ್ನರ್ ಮೀಟಿಂಗೋ ಇನ್ನೊಂದು ಅಂತ ಹೊರಟ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮುಳುವಾಗುತ್ತೆ. ಇದನ್ನ ಅರ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ರಂಗನಾಥ್, ಓಕೆ, ನೀವು ಹಾಗೆ ಸಂಪರ್ಕದಲ್ಲಿರಿ. ಪ್ರಸನ್ನ, ಇನ್ನಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH